ಜೈ ಶ್ರೀ ಕೃಷ್ಣ. ಪಣಂಬೂರು ಶ್ರೀ ಗುರು ಸದಾನಂದರು ರಚಿಸಿದ ತುಳು ಕನ್ನಡ ಭಕ್ತಿ ಗೀತೆಗಳನ್ನೊಳಗೊಂಡ ಕೀರ್ತನಾಮೃತ ಪುಸ್ತಕದಿಂದ ಆಯ್ದ ಉಡುಪಿ ಶ್ರೀ ಕೃಷ್ಣದೇವರ ಭಕ್ತಿಗೀತೆ ಹರಿನಾರಾಯಣ ಕೃಷ್ಣನೆನ್ನಿ ಎಂಬ ವಿಡಿಯೋ ಆಲ್ಬಮ್ ಅನ್ನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸುತ್ತಿದ್ದೇವೆ. ವಿಶೇಷವಾಗಿ ಈ ಭಜನೆಯನ್ನು ರಚಿಸಿರುವ ಪಣಂಬೂರು ಶ್ರೀ ಗುರು ಸದಾನಂದರು, ಬಿಕೆ ಶ್ರೀಮತಿ ರಾವ್, ಶ್ರೀ ಗುರುಪ್ರಿಯ ವಿಠಲದಾಸಿ ಅವರ ನಿರ್ಮಾಣದ ತೌಳವ ದಾಸ ದರ್ಶನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹರಿದಾಸರ ಜೀವನ ಸಾಧನೆಗಳ ಸಂಗ್ರಹ ಎಂಬ ಸಂಕಲನದಲ್ಲಿ ಶ್ರೀ ಮಧ್ವಾಚಾರ್ಯರು ಹಾಗೂ ಶ್ರೀ ವಾದಿರಾಜ ಸ್ವಾಮಿಯಿಂದ ಹಿಡಿದು ಸುಮಾರು 55 ಹರಿದಾಸಿಯರನ್ನು ಗುರುತಿಸಿ ಅದರಲ್ಲಿ ಪಣಂಬೂರು ಶ್ರೀ ಗುರು ಸದಾನಂದರು 12ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆಂದು ತಿಳಿಸಲು ಸಂತೋಷವಾಗುತ್ತಿದೆ. ಇದು ನಮ್ಮ ಕುಟುಂಬದ ಹಾಗೂ ಕೀರ್ತನಾಮೃತ ತಂಡದ ಭಕ್ತಿಪೂರ್ವಕ ಕೊಡುಗೆಯಾಗಿರುತ್ತದೆ. ಪರಶುರಾಮ ಸೃಷ್ಟಿಯ ಕರ್ನಾಟಕದ ಸಪ್ತಮೋಕ್ಷ ಸ್ಥಳಗಳಲ್ಲಿ ಉಡುಪಿಯೂ ಒಂದು. ಉಡುಪಿ ಇದು ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿರುವ ಹೆಸರಾಂತ ಹೆಮ್ಮೆಯ ಜಿಲ್ಲೆ. ಉಡುಪಿ ಎಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಇಲ್ಲಿರುವ ಉಡುಪಿಯ ಶ್ರೀ ಕೃಷ್ಣಮಠ. ಇಲ್ಲಿರುವ ಸುಂದರ ಮನೋಹರ ಮೂರ್ತಿಯನ್ನು ದ್ವೈತಮತ ಸಂಸ್ಥಾಪನಾಚಾರ್ಯ ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ. ಈ ಮುದ್ದು ಕೃಷ್ಣನು 9 ರಂಧ್ರವಿರುವ ಕಿಟಕಿಯ ಮೂಲಕ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ಉಡುಪಿ ಎಂಬ ಹೆಸರು ಹೇಗೆ ಬಂದಿತ್ತು ಎಂಬುದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಉಡು ಮತ್ತು ಪಾ ಎಂಬ 2 ಸಂಸ್ಕೃತ ಪದಗಳಿಂದ ಉಡುಪಿ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಸಂಸ್ಕೃತದಲ್ಲಿ ಉಡು ಎಂದರೆ ನಕ್ಷತ್ರಗಳು, ಪಾ ಎಂದರೆ ಒಡೆಯ. ನಕ್ಷತ್ರಗಳ ಒಡೆಯ ಚಂದ್ರನ ತಪೋಭೂಮಿ ಇದಾಗಿದ್ದರಿಂದ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಉಡುಪಿಯ ಶ್ರೀ ಕೃಷ್ಣನ ವಿಗ್ರಹ ಸ್ವತಃ ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದ್ದು, ಈ ವಿಗ್ರಹ ರುಕ್ಮಿಣಿ ದೇವಿಯಿಂದ ಪೂಜಿಸಲ್ಪಟ್ಟಿದ್ದು ಎಂದು ಹೇಳಲಾಗುತ್ತಿದೆ. ದ್ವಾರಕೆ ಕಡಲಲ್ಲಿ ಮುಳುಗಿದಾಗ ಈ ಮೂರ್ತಿಯು ಕಡಲ ಒಡಲಲ್ಲಿ ಸೇರಿ ಹೋಯಿತು. ದ್ವಾರಕೆಯ ಮಣ್ಣಲ್ಲಿ ಕೂಡಿಕೊಂಡು ಗೋಪಿಚಂದನದ ಹೆಂಟೆಯಲ್ಲಿ ಉದುಗಿ ಹೋಯಿತು. ಈ ವಿಗ್ರಹ ನಾವಿಕನೊಬ್ಬನಿಗೆ ಸಿಕ್ಕಿ ಆತನು ಈ ವಿಗ್ರಹವನ್ನು ಕರಾವಳಿ ಕಡೆಗೆ ಬರುತ್ತಿದ್ದಾಗ ದಾರಿ ಮಧ್ಯೆ ರಭಸವಾಗಿ ಗಾಳಿ ಶುರುವಾಗುತ್ತದೆ. ಹಡಗು ಬಿರುಗಾಳಿಗೆ ಸಿಲುಕಿ ತತ್ತರಿಸುತ್ತದೆ. ಸಮುದ್ರ ದಡದಲ್ಲಿ ಶ್ರೀ ಮಧ್ವಾಚಾರ್ಯರು ಪೂಜಾ ನಿರತರಾಗಿದ್ದಾಗ ಈ ಹಡಗನ್ನು ಕಂಡು ತನ್ನ ತಪಶಕ್ತಿಯಿಂದ ಅದನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆದು ತರುತ್ತಾರೆ. ಆನಂದಗೊಂಡ ಹಡಗಿನ ನಾವಿಕ ತನ್ನ ಬಳಿಯಲ್ಲಿದ್ದ ಗೋಪಿಚಂದನದ ಒಳಗಿದ್ದ ಕೃಷ್ಣನ ವಿಗ್ರಹವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಈ ವಿಗ್ರಹವನ್ನು ಶ್ರೀ ಮಧ್ವಾಚಾರ್ಯರು 13ನೇ ಶತಮಾನದ ಸಂಕ್ರಾಂತಿ ದಿನದಂದು ಪ್ರತಿಷ್ಠಾಪಿಸುತ್ತಾರೆ. ಶ್ರೀ ಕೃಷ್ಣನ ಅರ್ಚನೆಗಾಗಿ ಶ್ರೀ ಕೃಷ್ಣ ಮಠದ 8 ದಿಕ್ಕುಗಳಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿ ಆ ಮಠದ 8 ಜನ ಯತಿಗಳು ಪ್ರತಿ 2 ತಿಂಗಳಿಗೊಮ್ಮೆ ಪರ್ಯಾಯವಾಗಿ ಶ್ರೀ ಕೃಷ್ಣನನ್ನು ಪೂಜಿಸಬೇಕೆಂದು ನಿರ್ಣಯಿಸುತ್ತಾರೆ. ನಂತರ ಸೋದೆಯ ವಾದಿರಾಜ ಯತಿವರ್ಯರು ಈ ಪೂಜೆಯ ಅವಧಿಯನ್ನು 2 ತಿಂಗಳಿನಿಂದ 2 ವರ್ಷದವರೆಗೆ ವಿಸ್ತರಿಸುತ್ತಾರೆ. ಉಡುಪಿಯ ರಥಬೀದಿಯಲ್ಲಿರುವ ಅಷ್ಟಮಠಗಳನ್ನು ಕಣಿಯೂರು ಮಠ, ಸೋದೆ ಮಠ, ಪುತ್ತಿಗೆ ಮಠ, ಅದಮಾರು ಮಠ, ಪೇಜಾವರ ಮಠ, ಪಲಿಮಾರು ಮಠ, ಕೃಷ್ಣಾಪುರ ಮಠ ಮತ್ತು ಶಿರೂರು ಮಠ ಎಂದು ಗುರುತಿಸಬಹುದಾಗಿದೆ. ದಾಸಶ್ರೇಷ್ಠ ಶ್ರೀ ಕನಕದಾಸರು ಉಡುಪಿ ಶ್ರೀ ಕೃಷ್ಣನ ಪರಮ ಭಕ್ತರಾಗಿದ್ದು ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಈಗಿನ ಕನಕ ಗೋಪುರದಲ್ಲಿ ತಾನು ರಚಿಸಿದ ಭಜನೆಯನ್ನು ಹಾಡುತ್ತಿದ್ದರು. ಉಡುಪಿಯ ಪುಟ್ಟ ಬಾಲಕೃಷ್ಣನು ಬಲಗೈಯಲ್ಲಿ ಕಡಗೋಲು ಹಾಗೂ ಎಡಗೈಯಲ್ಲಿ ಹಗ್ಗವನ್ನು ಹಿಡಿದು ಎಲ್ಲರ ಆರಾಧ್ಯ ದೇವರಾಗಿ ಸರ್ವರಿಗೂ
ಮಂಗಳವನ್ನುಂಟು ಮಾಡುತ್ತಿದ್ದಾನೆ. ಈ ವಿಡಿಯೋ ಆಲ್ಬಮ್ ಅನ್ನು ಹೆಚ್ಚಿನ ಭಕ್ತಾದಿಗಳಿಗೆ ರವಾನಿಸುವ ಕೃಪೆ ಮಾಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಬೇಡಿಕೊಳ್ಳುವ ನಿಮ್ಮ ಹಿತೈಷಿ ಶ್ರೀ ಚಂದ್ರಶೇಖರ್ ರಾಮಸಾಲ್ಯಾನ್ ಮತ್ತು ಡಾಕ್ಟರ್ ಶ್ರೀಮತಿ ಜಯಶ್ರೀ ಚಂದ್ರಶೇಖರ್ ಸಾಲ್ಯಾನ್, ಮುಂಬೈ. ಪ್ರಕಾಶಕರು ಕೀರ್ತನಾಮೃತ ಪುಸ್ತಕ ಹಾಗೂ ಬುವಾಜಿ ರಾಮಟಿ ಕೋಟ್ಯಾನ್ ರವರ ಮಗ ಮತ್ತು ಸೊಸೆ ಹಾಗೂ ಕುಟುಂಬಸ್ಥರು. ಕೀರ್ತನಾಮೃತ ಪುಸ್ತಕದ ಮೂಲ ಕೃತಿ ಪಣಂಬೂರು ಶ್ರೀ ಗುರು ಸದಾನಂದರು. ಸಂಪಾದಕರು ಬುವಾಜಿ ರಾಮಟಿ ಕೋಟ್ಯಾನ್ ಬೈಕಂಪಾಡಿ, ಪಣಂಬೂರು ಶ್ರೀ ಗುರು ಸದಾನಂದರ ಮೊದಲ ಶಿಷ್ಯರು. ಮುನ್ನುಡಿ ಶ್ರೀ ಜಿ.ಕೆ. ರಮೇಶ್, ಕಾಡಿಪಟ್ನ. ಪ್ರಸ್ತಾವನೆ ಶ್ರೀ ದಯಾನಂದ್ ಎಲ್ ಬಂಗೇರ, ಉಚ್ಚಿಲ. ರಾಗ ಸಂಯೋಜನೆ ಮಾಡಿ ಹಾಡಿರುವವರು ಶ್ರೀ ಹೇಮಚಂದ್ರ ಯರ್ಮಾಳ್, ನಾದಲಹರಿ ಮ್ಯೂಸಿಕಲ್ಸ್. ಸ್ಟುಡಿಯೋ ಶ್ರೀ ಶರತ್ ಉಚ್ಚಿಲ, ನಿನಾದ್ ಆಡಿಯೋ ಮತ್ತು ರೆಕಾರ್ಡಿಂಗ್ ಸ್ಟುಡಿಯೋ, ಉಡುಪಿ. ಧನ್ಯವಾದಗಳು. ಹರಿನಾರಾಯಣ ಕೃಷ್ಣನೆನ್ನಿ, ಹರಿನಾರಾಯಣ ಕೃಷ್ಣನೆನ್ನಿ, ಘೋರ ಭವ ಶರಧಿಯ ದಾಟಿ ಸ್ಥಿರವಾಗು ಉಣ್ಣಿ. ಹರಿನಾರಾಯಣ ಕೃಷ್ಣನೆನ್ನಿ, ಘೋರ ಭವ ಶರಧಿಯ ದಾಟಿ ಸ್ಥಿರವಾಗು ಉಣ್ಣಿ. ಹರಿನಾರಾಯಣ ಕೃಷ್ಣನೆನ್ನಿ. ಸಕಲ ಭಾಗ್ಯಗಳು ಹೊಂದುವುದು ಸಾರ, ಸುಖದ ಸಂಪದಗಳು ತಾನೇ ಸೇರುವುದು. ಸಕಲ ಭಾಗ್ಯಗಳು ಹೊಂದುವುದು ಸಾರ, ಸುಖದ ಸಂಪದಗಳು ತಾನೇ ಸೇರುವುದು. ಶಕುತಿ ಹೆಚ್ಚೆಚ್ಚು ಆಗುವುದು ನಾಲ್ಕು, ಮುಖದೊಳಗಾನಂದವಾಗಿ ತೋರುವುದು. ಶಕುತಿ ಹೆಚ್ಚೆಚ್ಚು ಆಗುವುದು ನಾಲ್ಕು, ಮುಖದೊಳಗಾನಂದವಾಗಿ ತೋರುವುದು. ಹರಿನಾರಾಯಣ ಕೃಷ್ಣನೆನ್ನಿ, ಘೋರ ಭವ ಶರಧಿಯ ದಾಟಿ ಸ್ಥಿರವಾಗು ಉಣ್ಣಿ. ಹರಿನಾರಾಯಣ ಕೃಷ್ಣನೆನ್ನಿ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ನಾರಾಯಣ ಹರಿ ನಾರಾಯಣ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ನಾರಾಯಣ ಹರಿ ನಾರಾಯಣ. ದುಃಖ ತನ್ನಂತೆ ಹೋಗುವುದು ಮಿಕ್ಕ, ಭವರೋಗ ಗುಣವಾಗಿ ಸುಖವು ಹೊಂದುವುದು. ದುಃಖ ತನ್ನಂತೆ
ಹೋಗುವುದು ಮಿಕ್ಕ ಭವರೋಗ ಗುಣವಾಗಿ ಸುಖವು ಹೊಂದುವುದು ಭಕುತಿಯೊಳ್ಮುಕುತಿಯಾಗುವುದು ಲೋಕಾತ್ಮಕ ಶ್ರೀನಿವಾಸ ಸದಾನಂದಬಹುದು ಭಕುತಿಯೊಳ್ಮುಕುತಿಯಾಗುವುದು ಲೋಕಾತ್ಮಕ ಶ್ರೀನಿವಾಸ ಸದಾನಂದಬಹುದು ಹರಿನಾರಾಯಣ ಕೃಷ್ಣನೆನ್ನೀ ಘೋರ ಭವ ಶರಧಿಯ ದಾಟಿ ಸ್ಥಿರವಾಗು ಉಣ್ಣಿ ಹರಿನಾರಾಯಣ ಕೃಷ್ಣನೆನ್ನೀ ಘೋರ ಭವ ಶರಧಿಯ ದಾಟಿ ಸ್ಥಿರವಾಗು ಉಣ್ಣಿ ಹರಿನಾರಾಯಣ ಕೃಷ್ಣನೆನ್ನೀ